ಯಾರಿಗೆ ಬೇಕಾದರೂ ಜೀವನ ಮಾಡೋಕ್ಕೆ ಒಂದು ಕೆಲಸ ಬೇಕೇ ಬೇಕು. ಆದರೆ ಕೆಲಸ ಮಾಡ್ತಿದ್ದಾಗ ಆ ಕೆಲಸದಿಂದ ಯಾವುದೇ ರೀತಿಯ ಅಭಿವೃದ್ಧಿ ಆಗುವುದಿಲ್ಲ. ಯಾಕಾಗಲ್ಲ? ಅಭಿವೃದ್ಧಿ ಆಗ್ತಾ ಇಲ್ಲ. ಹಾಗಾದ್ರೆ ನಾವು ಬೇರೆ ಕೆಲಸ ಮಾಡಬೇಕಾಯ್ತಾ? ಆ ಕೆಲಸ ಮಾಡಿದ ತಪ್ಪಾಯ್ತಾ? ಯಾವ ಕೆಲಸ ಮಾಡಬೇಕು? ಯಾರು ಯಾವ ರೀತಿ ಕೆಲಸ ಮಾಡಬೇಕು? ಅದಕ್ಕೇನಾದರೂ ರೀತಿ ನೀತಿ ಇದೆಯಾ? ಯಾವಾಗ ಯಾರು ಯಾವ ಕೆಲಸ ಮಾಡಬೇಕೆಂಬುದನ್ನು ತಿಳಿಯಲು ಸಾಧ್ಯವೇ? ಕೆಲವರಂತೂ ಯಾವುದೇ ಸಿಕ್ಕಿದ ಕೆಲಸವನ್ನು ಮಾಡಿಕೊಂಡು ಅವರು ಸುಖವಾಗಿ ಜೀವನ ಮಾಡ್ತಾರೆ. ಆದರೆ ಎಷ್ಟೇ ಒಳ್ಳೆ ಕೆಲಸ ಸಿಕ್ಕಿದರೂ ಆ ಕೆಲಸವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಇದು ಯಾಕೆ ಹೀಗಾಗುತ್ತದೆ? ಜೀವನದಲ್ಲಿ ಯಾರಿಗೆ ಈ ಕೆಲಸ ಮಾಡಿದರೆ ಮಾತ್ರ ನೀವು ಉದ್ಧಾರ ಆಗ್ತೀರಿ, ಇಲ್ಲದಿದ್ದರೆ ಹಾಗೆ ನೀವು ಉದ್ಧಾರ ಆಗಲ್ಲ. ನಿಮ್ಮ ಕೆಲಸ ನೀವು ಮಾಡೋದು ವ್ಯರ್ಥ, ನೀವು ಎಷ್ಟೇ ಶ್ರಮ ಹಾಕಿದ್ರೂ ಉದ್ಧಾರ ಆಗಲ್ಲ ಹಾಗೆಂದೇನಾದರೂ ಇದೆಯೇ? ಅಂಥ ವಿಚಾರಗಳೇ ನನ್ನ ತಿಳಿಸಲು ಸಾಧ್ಯವೇ? ಯಾರಿಗೆ ಯಾವ ಕೆಲಸ ಸರಿ ಹೊಂದುತ್ತದೆ, ಯಾರಿಗೆ ಯಾವ ಕೆಲಸದಿಂದ ಲಾಭ ತರಬಹುದು, ನಾವು ಇವತ್ತು ಹಸ್ತದಲ್ಲಿ ಅದರ ಬಗ್ಗೆ ಏನು ಹೇಳುತ್ತಾರೆ, ಯಾರಿಗೆ ಯಾವ ಕೆಲಸ ಎಂಬುದರ ಬಗ್ಗೆ ಹಸ್ತದಲ್ಲಿ ನೋಡಿ ಯಾವ ರೀತಿ ತಿಳಿದುಕೊಳ್ಳೋದು. ಅದೇ ರೀತಿ ಇವತ್ತು ಮೃಗಶಿರ ನಕ್ಷತ್ರದ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕೆಂದಿದ್ದೇನೆ. ಯಾಕಂದರೆ ನಕ್ಷತ್ರ ರಾಶಿಗಳು ಮನುಷ್ಯನ ಮೇಲೆ ತುಂಬ ಪ್ರಭಾವ ಬೀರುವಂಥದ್ದು. ಅದರ ಬಗ್ಗೆನೂ ಇವತ್ತು ಹೇಳೋಣ. ಈ ಎಲ್ಲ ವಿಚಾರಗಳನ್ನು ತಿಳಿಯುವುದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಮನುಷ್ಯರಿಗೆ ಯಾವ ಕೆಲಸ ಮಾಡಬೇಕು, ಏನು ಕೆಲಸ ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕೆ ನೋಡಿ, ನಾವು ಕೆಲಸ ಮಾಡ್ತಿದ್ದು ನಮ್ಮ ಕೆಲಸ ಹೇಗೆ ಕಳೆದು ಹೋಗ್ತೇವೆ, ಹೇಗೆ ನಾವು ಕೆಲಸದಿಂದ ತೆಗೆದುಹಾಕಲ್ಪಡ್ತಾರೆ, ಕೆಲಸ ಮಾಡ್ತಿದ್ದವರು ಚೆನ್ನಾಗಿ ಕೆಲಸ ಮಾಡ್ತಿದ್ದ ವ್ಯಕ್ತಿಗಳನ್ನು ಯಾವ ರೀತಿ ತೆಗೆದುಹಾಕ್ತಾರೆ ಎಂಬುದನ್ನು ನೀವು ಯೋಚನೆ ಮಾಡಿದ್ದೀರಾ? ಒಂದು ಮಾತು ಸಾಕು. ಒಬ್ಬ ಪ್ರಾಜೆಕ್ಟ್ ಮ್ಯಾನೇಜರ್ ಇದ್ದರು. ಪ್ರಾಜೆಕ್ಟ್ ಮ್ಯಾನೇಜರ್ ಹೇಳಿದ್ರು, ದಿವಸ ಕೆಲಸ ಮಾಡಿ ಮಾಡಿ ನನಗೆ ಸುಸ್ತಾಯಿತು, ಏನು ಮಾಡೋಣ, ಒಂದು ದಿವಸ ರಜಾ ತಗೋಬೇಕು, ಅದಕ್ಕಾಗಿ ಎಲ್ಲರೂ ಸೇರಿ ಬೇಗನೆ ಆ ಕೆಲಸ ಮುಗಿಸ್ರಿ ಅಂತ ಹೇಳಿ ಆ ಪ್ರಾಜೆಕ್ಟ್ನ ಕೆಲಸ ಅದನ್ನು ಕೇಳಿಸ್ಕೊಳ್ತಿದ್ದ ಟೀಮ್ ಲೀಡರ್ ಹೋಗಿ ಅವರ ಮ್ಯಾನೇಜರ್ಗೆ ಹೇಳಿದ್ರು, ನೋಡಿ, ಈ ನಮ್ಮ ಪ್ರಾಜೆಕ್ಟ್ ಮ್ಯಾನೇಜರಿಗೆ ಯಾಕೋ ಕೆಲಸದಲ್ಲಿ ಅಷ್ಟು ಉತ್ಸಾಹ ಕಾಣ್ತಾ ಇಲ್ಲ, ಅವರು ರಜಾ ಹಾಕಬೇಕು ಅಂತ ಹೇಳ್ತಿದ್ದಾರೆ, ಅವರು ಏನೋ ಕೆಲಸ ಬಿಡುವಂಥ ಸಾಧ್ಯತೆ ಇದೆ ಅಂತ ಹೇಳಿದ್ರು. ಅದನ್ನು ಕೇಳಿಬಿಟ್ಟು ಆ ಮ್ಯಾನೇಜರು ಅವರು ಹೋಗಿ ನಮ್ಮ ಇಮ್ಮಿಡಿಯೇಟ್ ಬಾಕ್ಸಿಗೆ ಹೇಳಿದ್ರು, ನೋಡಿ, ಆ ಪ್ರಾಜೆಕ್ಟ್ ಮ್ಯಾನೇಜರ್ ಯಾಕೋ ಕೆಲಸ ಕಳ್ಕೊಂಡು ಬೇರೆ ಕಡೆ ಹೋಗ್ತಿದ್ದಾರಂತೆ, ಏನೋ ಬೇರೆಯವ್ರನ್ನೆಲ್ಲ ಭೇಟಿ ಮಾಡ್ತಿದ್ದಾರಂತೆ ಎಲ್ಲ ಹೇಳಿತು. ಹಾಗೆ ಹೇಳಿ ಇವರು ಪ್ರಾಜೆಕ್ಟ್ ಕೆಲಸ ಮುಗಿಸಿ ಆ ಪ್ರಾಜೆಕ್ಟನ್ನು ಕಂಪ್ನಿಗೆ ವಹಿಸ್ಕೊಡಲು ಹೋದಾಗ ಅವರಿಗೆ ಕೊಟ್ಟಿದ್ದು ಟರ್ಮಿನೇಟ್ ಲೆಟರ್. ಯಾಕಂತ ಕೇಳುವಂತಹ ಒಂದು ಅವಕಾಶವನ್ನು ಕೊಡಲಿಲ್ಲ, ಅವ್ರನ್ನ ತೀರಾಕ್ಬಿಟ್ರು. ಯಾಕಂದರೆ ಒಂದೇ ಒಂದು ಮಾತು, ಕೆಲಸ ಬೇಗ ಮುಗಿಸಿ ನನಗೆ ರಜಾ ಬೇಕು, ನಾನು ರಜಾ ತಗೊಳ್ತೀನಿ, ವಿಶ್ರಾಂತಿ ಬೇಕು ಅಂತ ಹೇಳಿದ್ದಕ್ಕೆ ಈ ರೀತಿ ಒಬ್ಬರಿಂದ ಒಬ್ಬರ ಬಾಯಿಂದ ಹೀಗೆ ಹೋಗಿ ಅವನ ಕೆಲಸವನ್ನೇ ಕಳೆದುಕೊಳ್ಳಬೇಕಾಯಿತು. ಇಂತಹ ಸಂದರ್ಭಗಳು ಜೀವನದಲ್ಲಿ ಎದುರಾಗುತ್ತದೆ. ನಾವು ಇಷ್ಟಪಡದೇ ಇದ್ದರೂ ಸಹ ನಾವು ಕೆಲಸವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಅದು ಯಾಕೆ ಹೀಗಾಗುತ್ತದೆ ಎಂಬುದನ್ನು ನಾವು ಇವತ್ತು ಚರ್ಚೆ ಮಾಡೋಣ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ಎಲ್ಲ ವಿಡಿಯೋಗಳು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿದಾಗಲೇ ನಿಮಗೆ ಅದರ ಸರಿಯಾಗಿ ಅರ್ಥ ಆಗೋದು. ಅದರಿಂದ ಎಲ್ಲವನ್ನೂ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ತಮ್ಮ ಭವಿಷ್ಯ ತಿಳಿಯಬೇಕಂತ ತುಂಬ ಜನರ ಆಸೆ ಇದೆ. ಅಂಥವರು ತಮ್ಮ ಭವಿಷ್ಯ ತಿಳಿಯಬೇಕಂತ ಆದರೆ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಎಸ್ ಅಂತಾದರೂ ಕಳಿಸಿ, ಹಾಯ್ ಅಂತಾದರೂ ಕಳಿಸಿ, ನನ್ನ ಭವಿಷ್ಯ ತಿಳಿಯಬೇಕಂತಾದರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯ ಹುಟ್ಟಿದಾಗಿನಿಂದ ಕೊನೆಯವರೆಗೆ ಏನೇನು ನಡೆಯುತ್ತದೆ, ಜೀವನದಲ್ಲಿ ಯಾವ ರೀತಿ ಕಷ್ಟಗಳು ಬರುತ್ತೆ, ಯಾವ ರೀತಿ ಒಳ್ಳೆಯದಾಗುತ್ತೆ, ಅಭಿವೃದ್ಧಿ ಆಗುತ್ತೆ ಮುಂತಾದ ಎಲ್ಲ ವಿಚಾರಗಳನ್ನು ತಿಳಿಸುತ್ತೇವೆ. ಜೊತೆಗೆ ಬರುವ ಸಮಸ್ಯೆಗಳನ್ನು ಪರಿಹರಿಸಲು ಏನು ಮಾಡಬೇಕೆಂಬುದನ್ನು ತಿಳಿಸುತ್ತೇವೆ. ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಈ ಕೂಡಲೇ ಮೆಸೇಜ್ ಮಾಡಿ. ನೋಡಿ, ನಾನು ಹೇಳಿದೆ ನಿಮಗೆ, ಕೆಲಸ ಯಾಕೆ ಕಳೆದುಕೊಳ್ಳುತ್ತಾರೆ, ಕೆಲಸ ಯಾಕೆ ಅಭಿವೃದ್ಧಿ ಆಗಲ್ಲ ಮುಂತಾದ ವಿಚಾರಗಳನ್ನು ನಾವು ಈಗ ತಿಳಿದುಕೊಳ್ಳೋಣ.
ಅಂದರೆ ಯಾವುದೇ ವ್ಯಕ್ತಿ ಆಗಲಿ ಏನೇ ಆಗಲಿ ಅವರು ತಮ್ಮ ಜೀವನದಲ್ಲಿ ಅವರು ಎದುರಿಸುವಂತಹ ಹಲವಾರು ಸಮಸ್ಯೆಗಳಿಂದಾಗಿ ಕೆಲಸ ಕಳೆದುಕೊಳ್ಳುತ್ತಾರೆ. ಈ ಕೆಲಸ ಕಳೆದುಕೊಳ್ಳುವಂತಹ ವ್ಯಕ್ತಿಗಳು ಮುಂದೆ ಯಾವ ರೀತಿ ಅವರು ತಮ್ಮ ಜೀವನವನ್ನು ಮುಂದುವರಿಸಿಕೊಂಡು ಹೋಗುತ್ತಾರೆ ಎಂಬುದನ್ನು ನೋಡೋಣ. ನೋಡಿ, ಈಗ ನಾವು ಯಾವಾಗಲೂ ನೋಡಬೇಕಾಗಿದ್ದು ಸೂರ್ಯಪರ್ವ ಮತ್ತು ಸೂರ್ಯರೇಖೆ ಎಲ್ಲಿರುತ್ತೆ? ಸೂರ್ಯಪರ್ವ, ಇದು ಸೂರ್ಯಪರ್ವ, ನಮ್ಮ ಉಂಗುರ ಬೆರಳ ಕೆಳಗಿರುವುದೇ ಸೂರ್ಯಪರ್ವ. ಅದು ಚೆನ್ನಾಗಿ ಉಬ್ಬಿದಂತಿರಬೇಕು. ಹಾಗೆ ಸೂರ್ಯಪರ್ವದಲ್ಲಿ ಸೂರ್ಯರೇಖೆ ಹೀಗಿರಬೇಕು. ಅಂದರೆ ಬೇರೆ ಯಾವುದೇ ದೋಷದ ಫಲಗಳು ಇದರ ಮೇಲೆ ಇರುವ ಚಿಹ್ನೆಗಳಾಗಲಿ ಇರಬಾರದು. ಅಂದರೆ ಇದು ಉತ್ತಮ ಫಲವನ್ನ ತೋರಿಸುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಉತ್ತಮ ಫಲವನ್ನ ತೋರಿಸುವಂತ ರೇಖೆ ಯಾವುದು? ಸೂರ್ಯರೇಖೆ. ಭಾಗ್ಯರೇಖೆಯು ಚೆನ್ನಾಗಿದ್ದರೆ ಈ ಭಾಗ್ಯರೇಖೆಯು ಚೆನ್ನಾಗಿದ್ದರೆ ಅವರು ಅಂದುಕೊಂಡಂತಹ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ಅವರು ಏನು ಅಂದುಕೊಂಡಿರ್ತಾರೋ ಆ ರೀತಿಯಲ್ಲಿ ಜೀವಿಸಲು ಸಾಧ್ಯವಾಗುತ್ತದೆ. ಸೂರ್ಯಪರ್ವವು ಎತ್ತರವಾಗಿದ್ದು ಸೂರ್ಯರೇಖೆಗೆ ಒಂದೇ ಇದ್ದು ಅದಕ್ಕೆ ಯಾವುದೇ ಅಡ್ಡರೇಖೆಗಳು ಇಲ್ಲದೇ ಇದ್ದಾಗ ಅವರು ಸರ್ಕಾರಿ ಉದ್ಯೋಗಕ್ಕೆ ಸೇರುತ್ತಾರೆ. ಅವರಿಗೆ ಸರ್ಕಾರಿ ಉದ್ಯೋಗಕ್ಕೆ ಸೇರಲು ಸುಲಭವಾಗುತ್ತದೆ. ಅವರು ಪ್ರಯತ್ನ ಪಟ್ಟರೆ ಸರ್ಕಾರಿ ಕೆಲಸ ಅವರಿಗೆ ಗ್ಯಾರಂಟಿ. ಅವರು ಸರ್ಕಾರಿ ಕೆಲಸಕ್ಕೆ ಸೇರಲು ಎಲ್ಲ ರೀತಿಯ ಅನುಕೂಲತೆಗಳು ಇರುತ್ತದೆ ಎಂಬುದನ್ನು ನಾವು ತಿಳಿಯಬಹುದು. ಈಗ ಸೂರ್ಯರೇಖೆ ಭಾಗ್ಯರೇಖೆ ಮತ್ತು ಆಯುಷ ರೇಖೆಯನ್ನು ತಾಕಿಕೊಂಡಿದ್ದರೆ ಸೂರ್ಯರೇಖೆ ಭಾಗ್ಯರೇಖೆ, ಇದು ಭಾಗ್ಯರೇಖೆಗೆ ಗೊತ್ತಿದೆ, ಭಾಗ್ಯರೇಖೆಗೆ ತಾಗಿಕೊಂಡು, ಹಾಗೆ ಇಲ್ಲಿಂದ ಆಯುಷ ರೇಖೆ, ಇಲ್ಲಿಂದ ಹೀಗೆ ಆಯುಷ ರೇಖೆಗೆ ತಾಗಿಕೊಂಡಿದ್ದರೆ ಹಾಗೂ ಸೂರ್ಯರೇಖೆ ವಿದ್ಯಾರೇಖೆಯಲ್ಲಿ ವಿದ್ಯಾರೇಖೆ ಯಾವುದು ನಿಮ್ಗೆ ಗೊತ್ತಿದೆ, ಅಂದರೆ ಜ್ಞಾನರೇಖೆಯಲ್ಲಿ ಇಲ್ಲಿ ಜ್ಞಾನರೇಖೆಯಲ್ಲಿ ಯಾವ ರೀತಿ ಇರಬೇಕಂದ್ರೆ ಇದು ಜ್ಞಾನರೇಖೆ ನಿಮ್ಗೆ ಗೊತ್ತಲ್ಲ, ಈ ಪ್ಲಸ್ ಅಂತೆ ಇರಬೇಕು, ಪ್ಲಸ್ ಆಗಿರಬೇಕು, ಹೀಗೆ ಪ್ಲಸ್ ಆಗಿ ಸೇರಿರಬೇಕು. ಇದು ನಮ್ಮ ಜ್ಞಾನರೇಖೆಗೆ ಸೂರ್ಯರೇಖೆ ಪ್ಲಸ್ ಆದಂತೆ ಸೇರಿರಬೇಕು. ಅವರು ಅಂದುಕೊಂಡಂತೆ ಸುಲಭವಾಗಿ ಸರ್ಕಾರಿ ಕೆಲಸಕ್ಕೆ ಸೇರಬಹುದು. ಸೇರಿದರೆ ಅವರಿಗೆ ಉನ್ನತವಾದ ಅಧಿಕಾರವನ್ನು ಪಡೆಯಲು ಸಾಧ್ಯ. ಬಡ್ತಿ ಹೊಂದಿ ಉನ್ನತವಾದ ಅಧಿಕಾರವನ್ನು ಪಡೆಯಲು ಸಾಧ್ಯ. ಸುಲಭವಾಗಿ ಇವರಿಗೆ ಸರ್ಕಾರಿ ಉದ್ಯೋಗ ಲಭಿಸುತ್ತದೆ ಎಂದು ನಾವು ಸೂಚನೆಯಾಗಿದೆ ಎಂದು ನಾವು ತಿಳಿಯಬಹುದು. ಅದೇ ಭಾಗ್ಯರೇಖೆಯ ಬಳಿ ಸರಿಯಾಗಿ ಈ ಚಿಹ್ನೆ ಸೂರ್ಯರೇಖೆ ಬಂದಿದ್ದರೆ ಭಾಗ್ಯರೇಖೆಯಲ್ಲಿ ಸಹ ಈ ರೇಖೆ ಹೀಗೆ ಭಾಗ್ಯರೇಖೆಯೂ ಹೀಗೆ ಬಂದಿದ್ದರೆ ಅವರಿಗೆ 25ನೇ ವಯಸ್ಸಿನೊಳಗೆ ಕೆಲಸ, ಒಳ್ಳೆಯ ಉದ್ಯೋಗ ಸಿಗುತ್ತದೆ. ಈ ರೇಖೆಯಲ್ಲಿ ಚಿಹ್ನೆ ಮೂಡಿದ್ದರೆ, ಈ ರೇಖೆಯಲ್ಲಿ ಎಲ್ಲಾದರೂ ಈ ರೀತಿಯ ಪ್ಲಸ್ ಚಿಹ್ನೆ ಮೂಡಿದ್ದರೆ ಅವರಿಗೆ 35ನೇ ವಯಸ್ಸಿನಲ್ಲಿ ಉದ್ಯೋಗ ಸಿಗುತ್ತದೆ. ಅಂದರೆ ಇದು ಉದ್ಯೋಗ ಸಿಗುವಂತಹ ರೇಖೆ, ಉದ್ಯೋಗವನ್ನ ಸಿಗುತ್ತದೆ. ಈ ರೀತಿ ಅವರು ಉದ್ಯೋಗವನ್ನ ಪಡೆಯುತ್ತಾರೆ, ಸಿಗುತ್ತದೆ. 30 ಅಥವಾ 35ನೇ ವಯಸ್ಸಿನಲ್ಲಿ ಉದ್ಯೋಗ ಲಭಿಸುತ್ತದೆ ಎಂದು ಸೂಚನೆಯಾಗಿದೆ ಎಂಬುದಾಗಿ ನಾವು ತಿಳಿದುಕೊಳ್ಬೇಕು. ಒಂದು ವೇಳೆ ಸೂರ್ಯರೇಖೆಯ ಬಳಿ ಹೃದಯ ರೇಖೆಗೆ ಸಮೀಪದಲ್ಲಿ ಹೀಗೆ ಹಲವು ಚಿಕ್ಕ ರೇಖೆಗಳಿದ್ದರೆ ಉಳಿದ ಎಲ್ಲಾ ರೇಖೆಗಳು ಮತ್ತು ದೋಷರಹಿತವಾಗಿದ್ದರೂ ಸರ್ಕಾರಿ ಕೆಲಸಕ್ಕೆ ಸೇರಲು ಹಲವು ರೀತಿಯ ಸಮಸ್ಯೆಗಳು ಎದುರಾಗಲಿದೆ. ಈಗ ಇದೇ ರೀತಿಯ ಚಿಹ್ನೆಗಳು ಇದ್ದರೆ ಈ ಹೃದಯ ರೇಖೆಯಲ್ಲಿ ಈ ರೀತಿಯಲ್ಲಿ ಅಡ್ಡರೇಖೆಗಳಿದ್ದರೆ ಅವರಿಗೆ ಸರ್ಕಾರಿ ಸೇವೆಗೆ ಸೇರಲು ಹಲವಾರು ಸಮಸ್ಯೆಗಳು ಎದುರಾಗಬಹುದು. ಕಷ್ಟಪಟ್ಟು ಕೆಲಸಕ್ಕೆ ಸೇರಿದರೂ ಅವರಿಗೆ
ಕೆಲಸದಲ್ಲಿ ಹಲವು ರೀತಿಯ ಸಮಸ್ಯೆಗಳು ಎದುರಾಗುವಂತಹ ಸೂಚನೆ ಇದಾಗಿದೆ. ಇಂತಹ ಜನರು ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸಕ್ಕೆ ಸೇರಿದರೆ ಅವರು ಅಲ್ಲಿ ಅಭಿವೃದ್ಧಿ ಹೊಂದಲು ಸಾಧ್ಯತೆ ಇದೆ. ಅಂದರೆ ಅವರಿಗೆ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಲು ಸಾಧ್ಯವಾಗುತ್ತದೆ ಎಂಬುದು ಇದರ ಸೂಚನೆ. ಭಾಗ್ಯರೇಖೆ ಚಂದ್ರಪರ್ವದಿಂದ ಹೊರಟು, ಈಗ ಭಾಗ್ಯರೇಖೆ ಚಂದ್ರಪರ್ವದಿಂದ ಹೊರಟು ಆಯುಷ್ ರೇಖೆಯಿಂದ ಒಂದು ಪಾರ್ಲರ್ ರೇಖೆ, ಅದೇ ರೀತಿ ನಾವು ಆಯುಷ್ ರೇಖೆಯಿಂದ ಒಂದು ಪಾರ್ಲರ್ ರೇಖೆ, ಅಂದರೆ ಈಗ ಇದು ಇಲ್ಲಿ ಬಂದಿರುತ್ತದೆ, ಇದೇ ರೀತಿ ಒಂದು ಪಾರ್ಲರ್ ರೇಖೆ ಹೀಗೆ ಬಂದು ಆಯುಷ ರೇಖೆಯ ಒಂದು ಪಾರ್ಲರ್ ರೇಖೆಯು ಶನಿ ಪರ್ವಕ್ಕೆ ಬಂದಿದ್ದರೆ, ಎರಡೂ ಶನಿ ಪರ್ವ, ಹೀಗೆ ಶನಿ ಪರ್ವಕ್ಕೆ, ಇದು ಶನಿ ಪರ್ವ ಗೊತ್ತೆ, ಶನಿ ಪರ್ವಕ್ಕೆ ಬಂದಿದ್ದರೆ ಆ ವ್ಯಕ್ತಿ ಕೆಲಸಕ್ಕೆ ಸೇರದೆ ಯಾವುದಾದರೂ ರೀತಿಯಲ್ಲಿ ವ್ಯಾಪಾರ ವ್ಯವಹಾರ ಬಿಸಿನೆಸ್ ಮಾಡುವುದರಿಂದ ಅವರು ಯಶಸ್ವಿಯಾಗುತ್ತಾರೆ. ಹೆಚ್ಚಿನ ಹಣವನ್ನ ಸಂಪಾದನೆ ಮಾಡಲು ಅವರಿಗೆ ಸಹಾಯವಾಗುತ್ತದೆ. ಅವರು ಬೇರೆಯವರ ಬಳಿ ಕೆಲಸ ಮಾಡಿದರೆ ಅವರು ಏನೂ ಯಶಸ್ವಿಯಾಗುವುದಿಲ್ಲ. ಹಲವು ರೀತಿಯ ಸಮಸ್ಯೆಗಳು ಅವರನ್ನು ಕಾಡಲಾರಂಭಿಸುತ್ತದೆ. ನಾನು ಮೊದಲೇ ಹೇಳಿದಂತಹ ಕಥೆ ಇದೆಯಲ್ಲ, ಆ ರೀತಿಯಲ್ಲಿ ಇವರಿಗೆ ಸಂಭವಿಸಬಹುದು. ಅಂದರೆ ಅವರು ಕೆಲಸಕ್ಕೆ ಸೇರಿದರೆ ಅವರಿಗೆ ಇಷ್ಟ ಇಲ್ಲದಂತೆಯೇ ಅವರ ಕೆಲಸದಿಂದ ಅವರನ್ನು ತೆಗೆದುಹಾಕುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಈ ಸೂರ್ಯರೇಖೆಯ ತುದಿಯಲ್ಲಿ, ಈಗ ನಾವು ಸೂರ್ಯರೇಖೆಯ ತುದಿಯಲ್ಲಿ ಏನಾದರೂ ಇದೆಯಾ ನೋಡೋಣ. ಈ ಸೂರ್ಯರೇಖೆಯ ತುದಿಯಲ್ಲಿ ಹೀಗಿದ್ದರೆ, ಈ ರೀತಿಯ ಕವಲುಗಳಿದ್ದರೆ ಅವರು ಬಿಸಿನೆಸ್ನಲ್ಲೂ ಹಲವು ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಇವರು ಬಿಸಿನೆಸ್ ಮಾಡಿದರೂ ಸಹ ಹಲವು ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಅಂದರೆ ಒಬ್ಬ ವ್ಯಕ್ತಿಯ ಹಸ್ತ ನೋಡುವಾಗ ಇಂತಹ ಹಲವು ಸೂಕ್ಷ್ಮ ವಿಚಾರಗಳನ್ನು ಗಮನಿಸಬೇಕಾಗುತ್ತದೆ. ಈ ವಿಡಿಯೋದಲ್ಲಿ ನಾವು ಕೆಲವು ವಿಚಾರಗಳನ್ನ, ಯಾವ ರೀತಿಯ ಉದ್ಯೋಗ, ಖಾಸಗಿನೋ ಸರ್ಕಾರಿನೋ ಅಥವಾ ನಾವು ಬಿಸಿನೆಸ್ಸು ವ್ಯಾಪಾರ ವ್ಯವಹಾರವೋ ಏನು ಮಾಡಬೇಕೆಂಬುದನ್ನು ತಿಳಿದುಕೊಂಡೆವು. ಅದೇ ರೀತಿ ಈಗ ನಾವು ಎಂದಿನಂತೆ ನಮ್ಮ ಕೆಲವು ನಕ್ಷತ್ರಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇದಕ್ಕಿಂತ ಮೊದಲು ನಾವು ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ ನಕ್ಷತ್ರಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈಗ ಮೃಗಶಿರ ನಕ್ಷತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಅಂದರೆ ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿದವರ ಗುಣಗಳೇನು, ಅವರು ಯಾವ ರೀತಿಯಲ್ಲಿ ಅವರ ಜೀವನದಲ್ಲಿ ಬದುಕುತ್ತಾರೆ ಎಂಬ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿದವರು ಮುಂಗೋಪಿಗಳಾಗಿರುತ್ತಾರೆ. ಆದರೆ ಬಂಧು ಬಳಗ ಮತ್ತು ಗೆಳೆಯರನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ಅದರಲ್ಲೂ ತಾಯಿಯ ಬಗ್ಗೆ ಇವರಿಗೆ ವಿಶೇಷವಾದಂತಹ ವಾತ್ಸಲ್ಯ, ಸ್ನೇಹ, ಅಕ್ಕರೆ ಕಂಡುಬರುತ್ತದೆ. ಇಂತಹ ಪ್ರೀತಿ ವಾತ್ಸಲ್ಯವನ್ನು ಅನುಭವಿಸುವ ಮಗನಾಗಿ ಅಥವಾ ಮಗಳಾಗಿ ಅವರು ಬೆಳೆಯುತ್ತಾರೆ. ಇವರಿಗೆ ಯಾವುದೇ ಕೆಲಸವನ್ನು ವಹಿಸಿದರೂ ಆ ಕೆಲಸಗಳನ್ನು ಉತ್ಸಾಹದಿಂದ ಮಾಡಿ ಜವಾಬ್ದಾರಿಯುತವಾಗಿ ಮುಗಿಸುತ್ತಾರೆ. ಅವರಿಗೆ ಎಂತಹ ಕೆಲಸವನ್ನಾದರೂ ವಹಿಸಿದರೂ ಉತ್ಸಾಹದಿಂದ ಮಾಡಿ ಜವಾಬ್ದಾರಿಯಿಂದ ಮಾಡಿ ಮುಗಿಸುವುದರಿಂದ ಇಂತಹ ವ್ಯಕ್ತಿಗಳಿಗೆ, ಅಂದರೆ ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿದವರನ್ನು, ಅವರಿಗೆ ಯಾವುದೇ ಕೆಲಸ ಬೇಕಾದರೂ ವಹಿಸಿಕೊಡಬಹುದು. ಅವರು ಅದರಲ್ಲಿ ಯಾವುದೇ ಲೋಪ ಮಾಡುವುದಿಲ್ಲ ಎಂಬುದನ್ನು ತಿಳಿಯಬಹುದು. ತನಗೆ ಒಳ್ಳೆಯದಾಗುತ್ತದೆ, ನನಗೆ ಒಳ್ಳೆಯದಾಗುತ್ತೆ, ನಾನು ಕೆಲಸ ಮಾಡುವುದನ್ನು ಒಳ್ಳೆಯದಾಗುತ್ತೆ ಎಂಬ ಅವರಲ್ಲಿ ಅಂತಹ ಯೋಚನೆ ಇದ್ದಾಗ ಅವರು ಜೀವನದಲ್ಲಿ ಅಭಿವೃದ್ಧಿಯಾಗುತ್ತೇನೆ ಎಂದು ಅನಿಸಿದರೆ ಎಂತಹ ಕಠಿಣ ಕೆಲಸವನ್ನಾದರೂ ಮಾಡಲು ಸಿದ್ಧರಿರುತ್ತಾರೆ. ಅಂದರೆ ಇವರು ಶ್ರಮಪಟ್ಟು ಕೆಲಸ ಮಾಡುತ್ತಾರೆ. ತನಗೆ ಏನಾದರೂ ಇದರಿಂದ ಅಭಿವೃದ್ಧಿ ಆಗುತ್ತದೆ, ಯಶಸ್ವಿ ಆಗುತ್ತೇನೆ, ಹೆಸರು ಬರುತ್ತದೆ, ಗೌರವ ಸಿಗುತ್ತದೆ ಎಂದಾದರೆ ಅವರು ಎಂತಹ ಕೆಲಸವನ್ನಾದರೂ ಕಷ್ಟಪಟ್ಟು ಕಠಿಣವಾದ ಶ್ರಮವನ್ನು ವಹಿಸಿ ಮಾಡಿ ಮುಗಿಸುತ್ತಾರೆ. ಈ ನಕ್ಷತ್ರದಲ್ಲಿ, ಅಂದರೆ ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿದ ಸ್ತ್ರೀಯರು
ಉತ್ತಮ ಗುಣದವರಾಗಿರುತ್ತಾರೆ. ಈ ಎಲ್ಲ ಗುಣಗಳಿದ್ದರೂ ಸಹ ಈ ಜನರಿಗೆ ಅದ್ಧೂರಿಯಾದ ಜೀವನ, ಲಕ್ಸುರಿಯಸ್ ಲೈಫ್ ಲೀಡ್ ಮಾಡಬೇಕು, ಅಂದರೆ ಲಕ್ಸುರಿ ಲೈಫ್ ನಡೆಸಬೇಕೆಂಬ ಆಸೆ ಇರುತ್ತದೆ. ಆದುದರಿಂದ ಇವರಲ್ಲಿ ಹಣವನ್ನು ಉಳಿಸಿ ಸುಖವಾಗಿ ಜೀವನ ಮಾಡಲು ಹೆಚ್ಚು ಸಮಸ್ಯೆ ಆಗಬಹುದು. ಆದರೂ ಹೆಚ್ಚಿನ ಜನರು ಕಷ್ಟಪಟ್ಟು ತಾವು ಆಸೆ ಪಟ್ಟಂತೆಯೇ ಜೀವನವನ್ನು ನಡೆಸುವುದನ್ನು ನೋಡಬಹುದು. ಇವರ ಆಸಕ್ತಿ ಮತ್ತು ಇವರ ಜೀವನ ಯಶಸ್ವಿಯಾಗುತ್ತದೆ. ಯಾವ ರೀತಿಯಲ್ಲಿ ಯಶಸ್ವಿಯಾಗುತ್ತದೆ, ಯಾವಾಗ ಯಶಸ್ವಿಯಾಗುತ್ತದೆ ಎಂಬುದನ್ನೆಲ್ಲ ಅವರ ನಕ್ಷತ್ರ, ರಾಶಿ ಮತ್ತು ಯಾವ ಪಾದದಲ್ಲಿ ಹುಟ್ಟಿದ್ದಾರೆ ಎಂಬುದನ್ನೆಲ್ಲ ನೋಡಿದಾಗಲೇ ಪೂರ್ಣವಾಗಿ ಹೇಳಲು ಸಾಧ್ಯ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾರ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾರ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ಜೀವನದಲ್ಲಿ ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತದೆ. ಇಂತಹ ವಿಚಾರಗಳನ್ನು ಯಾವುದು ನಿಮಗೆ ಅವಶ್ಯಕವೋ ಅದನ್ನು ನೀವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಆಗಲೇ ಜೀವನದಲ್ಲಿ ಸಂತೋಷ, ಸುಖ, ನೆಮ್ಮದಿ ದೊರೆಯುವುದು. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನಂಬಿಕೆ ಮತ್ತು ಆಸಕ್ತಿ ಇರುವವರಿಗಾಗಿ ಮಾತ್ರ ಈ ಕಾರ್ಯಕ್ರಮ ಎಂಬುದನ್ನು ಮತ್ತೊಮ್ಮೆ ನೆನಪು ಮಾಡಿಕೊಡುತ್ತೇನೆ. ತಮ್ಮ ಭವಿಷ್ಯವನ್ನು ತಿಳಿಯುವಂತಹ ಆಸಕ್ತಿ ಇದ್ದವರು ಇದರಲ್ಲಿ ಕೊಟ್ಟಿರುವಂತಹ ಈ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಹಾಯ್ ಅಂತಾದರೂ ಕಳಿಸಿ, ಎಸ್ ಅಂತಾದರೂ ಕಳಿಸಿ, ನನ್ನ ಭವಿಷ್ಯ ತಿಳಿಯಬೇಕಂತಾದರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಖರವಾದ ನಿಮ್ಮ ಭವಿಷ್ಯವನ್ನು ತಿಳಿಸಲಾಗುವುದು. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.